ಟೈಮ್ ಆಯ್ತು. ಎದ್ದೋಳು. 1 ನಿಮಿಷ ಇಲ್ಲ, ಹೇಳು. ಟೈಮ್ ಆಯಿತು ಬೇಬಿ, ವ್ಯಾನ್ ಬರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಶು ಇನ್ನೂ ಎದ್ದೋಳೋದೇ ಇಲ್ಲ ಅಂತಾನೆ ನೋಡಿ. ಟೈಮ್ ಆಯಿತು, ವ್ಯಾನ್ ಬರುತ್ತೆ, ಹೇಳು ಅಂದರೆ ಇನ್ನೂ ಎದ್ದೋಳೋದ್ರಲ್ಲೇ ಇದ್ದಾನೆ. ಸೊ ನಾವು ಹಾಲಲ್ಲೇ ಮಲ್ಕೋತೀವಿ, ಇಲ್ಲೇ ಬೆಡ್ ಹಾಕಿ ಹಾಲಲ್ಲೇ ಮಲ್ಕೋತೀವಿ. ಯಾಕಂದರೆ ಒಳಗಡೆ ತುಂಬ ಸೆಕೆ ಆಗುತ್ತೆ, ತುಂಬ ಅಂದರೆ ತುಂಬ ಸೆಕೆ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ಮಲ್ಕೋತೀವಿ. ಇವಾಗ ಇವನ್ನ ಎಬ್ಬರಿಸಿ ರೆಡಿ ಮಾಡಿ ಕಳಿಸ್ಬೇಕು. ಏನು ರಜೆ ಇಲ್ಲ, ಎದ್ದೋಳು ಬೇಗ, ಎದ್ದೋಳು. ಹಾಫ್ ಡೇನೆ, ಹೋಗ್ಬಾ ಬೇಗ. ಹೇಳು ಬೇಬಿ, ಸುಮ್ಮನೆ ಡ್ಯಾಡಿ ಬಂದರೆ ಬಯಸ್ಕೊತಿ. ಹೇಳು, ಎದ್ದೋಳು ಅಂದೆ. ಬಿಡಿಸೋದೇ ಒಂದು ಟಾಸ್ಕ್ ಆಗಿಬಿಡುತ್ತೆ ಬೆಳಗ್ಗೆ ಬೆಳಗ್ಗೆ. ಹೇಳು ಬೇಗ. ಸೊ ಇವಾಗ ಎಷ್ಟು ಎದ್ದಿದ್ದಾನೆ, ಎದ್ದು ರೆಡಿ ಆಗಕ್ಕೆ ಹೋದ. ಅಷ್ಟರೊಳಗೆ ನಾನು ಬೇಗ ಬೇಗ ಬೆಡ್ಶೀಟ್ ಎಲ್ಲ ಏನಿದೆ ನೋಡಿ ಅದನ್ನೆಲ್ಲ ಮಡ್ಚಿ ಇಟ್ಬಿಡ್ತೀನಿ. ಬೆಡ್ಶೀಟ್ ಎಲ್ಲ ಮಡ್ಚಿಟ್ಟಾದ್ಮೇಲೆ ಬೆಡ್ ತೊಗೊಂಡೋಗಿ ಒಳಗಡೆ ರೂಮಲ್ಲಿ ಹಾಕಬೇಕು. ಇನ್ನೊಂದು ಚಿಕ್ಕ ಬೆಡ್ ಇದೆ, ಅದನ್ನು ಇನ್ನೊಂದು ರೂಮಲ್ಲಿ ಹಾಕ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಹೊರಗಡೆ ರಂಗೋಲಿ ಹಾಕ್ತಾ ಇದ್ದೀನಿ. ಇನ್ನು ರಂಗೋಲಿ ಹಾಕಿಲ್ಲ. ಸೊ ಫಸ್ಟ್ ಕಸ ಎಲ್ಲ ಗುಡಿಸ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಹಾಕಿ ಒರೆಸ್ಕೊಂಡು ಆಮೇಲೆ ರಂಗೋಲಿನ ಹಾಕ್ತೀನಿ. ಸೊ ಇದು ನನ್ನ ಎವ್ರಿ ಡೇ ರೊಟೀನ್. ತುಂಬ ದಿವಸ ಆಯಿತು ರೊಟೀನ್ ಎಲ್ಲ ಶೇರ್ ಮಾಡಿ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಬೇಗ ಎಲ್ಲ ಚೆನ್ನಾಗಿ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡು ಆದಮೇಲೆ ಒಂದು ಸಿಂಪಲ್ ಆದಂಥ ರಂಗೋಲಿ. ಸೊ ರಂಗೋಲಿ ವೀಡಿಯೋಸ್ ಆಗಲಿ, ನನ್ನ ಡೈಲಿ ರೊಟೀನ್ಸ್ ಆಗಲಿ ಶೇರ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ನಾನು ವೀಡಿಯೋಸ್ ಹಾಕಿ ಒಂದು 2 ಇಯರ್ಸ್ ಮೇಲೇ ಆಯಿತು ಅಂತ ಹೇಳ್ಬೋದು. ಮಧ್ಯದಲ್ಲಿ 1-2 ವೀಡಿಯೋ ಹಾಕಿರ್ತೀನಿ ಅಷ್ಟೇ. ಸೊ ಟೈಮ್ ಇರ್ತಾ ಇಲ್ಲ. ಸೊ ಹಂಗಾಗಿ ವೀಡಿಯೋಸ್ ಮಾಡ್ತಾನೂ ಇಲ್ಲ. ಪ್ಲಸ್ ಮೋರೋವರ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ವೀಡಿಯೋಸು ತುಂಬ ಇರೆಗ್ಯುಲರ್ ಆಗಿಬಿಟ್ಟಿದೆ. ಇನ್ಮೇಲೆ ವೀಡಿಯೋಸ್ನ ರೆಗ್ಯುಲರಾಗಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾದರೂ ಒಂದು ಶುರು ಆಗುತ್ತೆ. ಹುಷಾರಿಲ್ಲ, ಇನ್ನೊಂದು ಏನಾದರೂ ಒಂದು ಸಮಸ್ಯೆ ಆಗುತ್ತೆ. ಸೊ ಹಂಗಾಗಿ ಎಲ್ಲ ಒಂದ್ಸತಿ ಇರೆಗ್ಯುಲರ್ ಆಗಿಬಿಟ್ರೆ ಮತ್ತೆ ಮಾಡಬೇಕು ಅನ್ನೋ ಮನಸ್ಸೇ ಇರೋದಿಲ್ಲ. ಸೊ ರಂಗೋಲಿ ಎಲ್ಲ ಆದಮೇಲೆ ಎಷ್ಟು ಕೂಡ ರೆಡಿ ಆದ, ಸ್ಕೂಲ್ಗೆ ಹೊರಡ್ತಾನೆ. ಇದಾದಮೇಲೆ ನಾನು ಅಡುಗೆನ ಶುರು ಮಾಡ್ಕೋತೀನಿ. ನಮ್ಮ ಯಶು ಸ್ಕೂಲಲ್ಲಿ ಯಾರೋ ಎತ್ಕಿದವ್ರೆ ಬೇಳೆ ಸಾರು ತಂದರು ಅಂದ್ಬಿಟ್ಟು ಅದನ್ನೇ ಮಾಡು ಅಂದ್ಬಿಟ್ಟು ತುಂಬ ಹಿಂಸೆ ಕೊಡ್ತಾ ಇದ್ದ. ನಾನು ತುಂಬ ಹುಡುಕ್ಬಿಟ್ಟು ಆಮೇಲೆ ಎತ್ಕವ್ರೆ ಬೇಳೆನ ತೊಗೊಂಡು ಬಂದು ಇಲ್ಲಿ ಸಾರು ಮಾಡ್ತಾಯಿದ್ದೀನಿ. ಅವನಿಗೆ ಈ ಸಾರು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇದನ್ನು ಮಾಡಿದ್ರೆ ಅವ್ನು ಸ್ಕೂಲಿಂದ ಬರೋಷ್ಟೊತ್ತಿಗೆ ಊಟ ಮಾಡ್ಕೋತಾನೆ ಅಂತ. ಸೊ ನಂದು ಇನ್ನೂ ಊಟ ಆಗಿರಲಿಲ್ಲ. ಸೊ ನಾನು ಫಾಸ್ಟಿಂಗಲ್ಲಿ ಇರೋದ್ರಿಂದ 2 o'clock ಮೇಲೆ ಊಟ ಮಾಡ್ತೀನಿ. ಅಡುಗೆ ಎಲ್ಲ ಮಾಡಿದ್ದೀನಿ. ಸೊ ನಾನೇನು ತಿಂದಿಲ್ಲ, ಫಾಸ್ಟಿಂಗಲ್ಲಿ ಇದ್ದೀನಿ, ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ. ಸೊ ಟೈಮ್ ಇನ್ನು 12:30 ಆಗಿದೆ. ಸೊ ಅಡುಗೆ ಎಲ್ಲ ಮುಗಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಆಗಿದೆ. ಸ್ನಾನ ಮಾಡ್ಕೊಂಡು ಬಂದು ಈಗ ನಾನು ಲೆಮನ್ ವಾಟರ್ನ ತೊಗೋತಾ ಇದ್ದೀನಿ. ಸೊ ಬೆಳಗ್ಗೆನೇ ತೊಗೋತೀನಿ ಯೂಶ್ವಲಿ. ಸಮ್ಟೈಮ್ಸ್ ಆಗಿಲ್ಲ ಅಂದಾಗ 12-12:30 ಹಂಗೆ ನಾನು ಲೆಮನ್ ವಾಟರ್ನ ತೊಗೋತೀನಿ. ಲೆಮನ್ ವಾಟರ್ ಕುಡ್ದಾದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆಮ್ಲಾ ಡ್ರಿಂಕ್ ತೊಗೋತೀನಿ. ಆಮ್ಲಾ ಡ್ರಿಂಕ್ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನನ್ನ ಶಾರ್ಟ್ಸಲ್ಲಿದೆ. ಸೊ ಅದನ್ನು ತೊಗೊಳ್ತೀನಿ. ಅದಾದಮೇಲೆ ನಾನು ಒಂದು 2 o'clock ಹಂಗೆ ನಾನು ಊಟ ಮಾಡ್ಕೋತೀನಿ. ಸೊ ಅಡುಗೆ ಮನೆ ಲೈಟ್ ಎಲ್ಲ ಹೋಗ್ಬಿಟ್ಟಿದೆ, ಹಾಗಾಗಿ ರಿಂಗ್ ಲೈಟ್ ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಸೊ ಅದನ್ನು ಕೂಡ ಹಾಕಬೇಕು. ಸೊ ಇವಾಗ ಎತ್ಕಿದವ್ರೆ ಬೇಳೆ ಸಾರೆಲ್ಲ ರೆಡಿ ಆಗಿದೆ. ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಯಜಮಾನ್ರಿಗೆ ಈ ಸಾರು ಇಷ್ಟ ಆಗೋದಿಲ್ಲ, ಹಾಗಾಗಿ ಅವ್ರಿಗೆ ಬೇರೆ ಮಾಡಬೇಕು. ಮೊಳಕೆ ಕಟ್ಟಿದ ಕಾಳುಗಳಿತ್ತು. ಸೊ ಅದನ್ನು ಕೂಡ ಸ್ವಲ್ಪ ಸಾರು ಗ್ರೇವಿ ರೀತಿ ಮಾಡಿದ್ದೀನಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ. ಸೊ 2 ಮುದ್ದೆ ಮಾಡ್ಕೊಂಡಿದ್ದೀನಿ. ಒಂದೊಂದು ಸತಿ ಎಷ್ಟು ಕೂಡ ತಿಂತಾನೆ. ಸೊ ಹಾಗಾಗಿ 2 ಮಾಡಿದ್ದೀನಿ. ಒಂದು ನಾನು ತೊಗೋತೀನಿ, ಒಂದು ಅವನು ತೊಗೋತಾನೆ. ಹಾಗೆ ಮೊಳಕೆ ಕಟ್ಟಿದ್ದ ಕಾಳುಗಳಿತ್ತು ಅಲ್ಲ, ಸೊ ಇದು 2 ಮಿಕ್ಸ್ ಕಾಳು, ಹೆಸರು ಕಾಳು ಮತ್ತು ಕಡಲೆಕಾಳು 2 ಮಿಕ್ಸ್ ಇತ್ತು. ಸೊ ಹಾಗಾಗಿ 2 ಹಾಕಿ ಈ ರೀತಿ ಟೊಮೆಟೊ ಗೊಜ್ಜು ಮಾಡ್ತಾರೆ ನೋಡಿ, ಆ ರೀತಿ ಬೇಯಿಸ್ಬಿಟ್ಟು ಮಾಡಿದ್ದೀನಿ.
ಇವಾಗ ಊಟ ಮಾಡ್ಕೋತಾ ಇದ್ದೀನಿ. ಊಟಕ್ಕೆ ನನ್ನ ಮುದ್ದೆ ಮತ್ತು ಇದಕ್ಕಿದವ್ರೆ ಬೇಳೆ ಸಾರು. ಇದು ನೆಕ್ಸ್ಟ್ ಡೇ ವ್ಲಾಗು. ಜಿಮ್ಗೆ ಹೋಗಿ ಬಂದ್ರ ಆಮೇಲೆ ಆಮೇಲೆ ಸಾಕು 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 ಪೋಸ್. ಅಲ್ಲೇನಿಲ್ಲ, ಸಾಕು ಓವರ್ ಆ್ಯಕ್ಟಿಂಗ್ ರಾಜ. ₹10 ಕೊಟ್ಟರೆ ₹10 ಆ್ಯಕ್ಟಿಂಗ್ ಮಾಡ್ಬೇಕು, ₹100 ಆ್ಯಕ್ಟಿಂಗ್ ಮಾಡ್ಬೇಕು. ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ನೀನು ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಹೇಳು? ಸ್ಕೂಲ್ಗೆ ಹೋಗೋಕ್ಕೆ ನಿಂಗೆ ಮೂಡ್ ಬೇರೆ ಬೇಕಾ? ಸಾಲಿ ಕಲ್ದ ದನ ಕಾಯಕ್ ಹೋಗ್ತು ಬಾ, ದನ ಕಾಯಕ ನಮ್ಮೂರಿಗೆ ಬಾ. ಹೊಲ ಐತಿ, ದನ ಐತಿ, ಎಲ್ಲ ಕಾಯಕ್ಕೆ. ನೀನು ಮತ್ತು ನೀನು ಯಾಕೆ ಇಲ್ವಂದೆ? ಅನ್ಸಕ ಬೌರಿ ತರ್ಸ, ಬೌರಿ 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 ಬೌರಿ. ಸಾಕು ಸಾಕು. ನನ್ನ ಕೆಲಸ ನಾ ಕರೆಕ್ಟಾಗಿ ಮಾಡ್ತೀವಿ. ನೀನೇ ಸ್ಕೂಲ್ಗೆ ಹೋಗೋದಕ್ಕೆ ತಿಳ್ಕೊಂಡಿರೋ ಮನೆ ಅಂತ ಅದೆಲ್ಲ ಯಾಕೆ ಇಡ್ತಾ ಇದ್ದೀರಾ? ವಾಶ್ಗೆ ಹಾಕ್ಬೇಕು ತಾನೆ. ಇವಾಗ ಏನು ಮಾತಾಡ್ಬೇಕಾದ್ರೆ ಸ್ಲೋ ಮೋಷನ್ಲೇ ಮಾತಾಡಬೇಕು. ಯಾಕೆ? ಆವಾಗಲೇ ಬಾವಡಿ ಕಾಣಿಸೋದು. 4 ದಿವಸದಿಂದ ಫುಲ್ ಟ್ರೈನಿಂಗ್. ಇದನ್ನ ಹೊರಗಡೆ ತೊಳೆದೇ ಬರಲ್ಲ. ಯಾವುದನ್ನ? ಇದನ್ನ ಹೊರಗಡೆ ತೊಳೆದೇ ಬರಲ್ಲ. ಇವಾಗ ಹೇಳ್ಕೊಂಡಿದ್ದೆ ಒಳಗಡೆ. ಏನಿದು? ಪ್ರೆಗ್ನೆಂಟ್ ನೋ ಪ್ರೆಗ್ನೆಂಟ್, ಪ್ರೆಗ್ನೆಂಟ್ ನೋ ಪ್ರೆಗ್ನೆಂಟ್. ₹10 ಕೊಟ್ರೆ ₹10 ಆ್ಯಕ್ಟಿಂಗ್ ಮಾಡಬೇಕು. ₹10 ಕೊಟ್ಟಿಲ್ಲವಲ್ಲ, ಟೆನ್ಷನ್ ಆಗ್ಬಿಟ್ಟು ಜಾಸ್ತಿ ಮಾಡ್ತಾ ಇರೋದು. ₹100 ಆ್ಯಕ್ಟಿಂಗ್ ಮಾಡಬಾರ್ದು. ಅರ್ಥ ಆಯ್ತಾ? ₹10 ಆದ್ರೂ ಕೊಡಿಯೋದು. ₹10 ಕೂಡ ಕೊಟ್ಟಿಲ್ಲಲ್ಲ, ಹಿಂಗೆ ಆಕ್ಟಿಂಗ್ ಮಾಡಿಸ್ಬಿಟ್ಟದು. ಏನು ಬೆಳ್ಳಗೆ ಹೋಗ್ಬಿಟ್ಟಿದೆ? ನಾನು ಬೆಳಗ್ಗೆ ಇರೋದು, ಎಲ್ಲರೂ ಕೇಳು, ನಾನು ಬೆಳಗ್ಗೆ ಇರೋದು ಇಲ್ಲ. ಸ್ಮಾರ್ಟ್ ಆಗಿರೋರು ಹಂಗೆ ಇರ್ತಾರೆ. ಹೌದೌದು, ಸ್ಮಾರ್ಟ್ ಸ್ಮಾರ್ಟ್ ರವಿ. Typical roads often leads to beautiful places. So I went to beautiful place and came back. ಜಿಮ್ಗೆ ಹೋಗ್ತೇವೆ ಅಂತ ತುಂಬ ಆ್ಯಕ್ಟಿಂಗ್ ಮಾಡ್ತಾ ಇದೆಯಲ್ಲ. ಅದೆಲ್ಲ ನಮಗೆ ಏನು ಉತ್ಸಾಹವನ್ನು ತುಂಬಿಸುತ್ತೆ ಹೃದಯದಲ್ಲಿ, ಮನದಲ್ಲಿ. ನೋಡಿದೆಲ್ಲ ಕಮ್ಮಿ ಆಗುತ್ತೆ ನಿಂಗೆ. ಎಲ್ಲದಕ್ಕೂ ಸರಿ ಸಮಾನವಾಗಿ ನಾನು ತನೇಶ್ ಡ್ಯಾಡಿ ಇವಾಗ ಚೆನ್ನಾಗಿ ಕಾಣ್ತಾ ಇರ್ತಾನೆ. ಅಂದರೆ ಇದ್ದು ಸಹ ಇದು ಚೆನ್ನಾಗಿದೆ. ಅಪ್ಪ ಕಂಚೋಡಿ ಎಷ್ಟು ದೊಡ್ಡ ಬೈಸೆಪ್ಸ್. ಎದ್ದೋಳು ಎದ್ದೋಳು. ಡ್ಯಾಡಿ ನೋಡು, ಆಸ್ಕರ್ ಅವಾರ್ಡ್ ಕೊಟ್ಟು ಓಡೋಗ್ಬಿಟ್ಟಾರೆ. ಹೇಳು. ನೋಡಲ್ ಫಸ್ಟ್. ನಿಮ್ಮಪ್ಪ ₹10ಗೆ ₹100 ಆ್ಯಕ್ಟಿಂಗ್. ನಾನು ₹1000ಗೆ ₹5,000 ಆ್ಯಕ್ಟಿಂಗ್ ಮಾಡ್ಬೇಕಾ? ನಿಂಗೆ ನಾನು ₹1000 ಕೊಡ್ತೀನಿ ಅಂತ ಯಾರು ಹೇಳ? ನೀನು ಹೇಳ್ಬೋದು. ಯಾರು ಹೇಳಿದ್ದು? ಕೊಡೋದು ಇಲ್ಲ. ನಾನೇ ಕೊಡಬೇಕು? ಹೇಳ್ ಮೇಲೆ. ಏಯ್ ಸ್ವಲ್ಪ ವಾಕ್ ಪ್ಯಾಡಲ್ಲಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಸ್ವಲ್ಪ ನಮ್ಮ ಯಜಮಾನರು ಜಿಮ್ಗೆ ಹೋಗೋಕ್ಕೆ ಶುರು ಮಾಡಿದ್ದಾರೆ.
ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ.